ನಮಸ್ಕಾರ ರೈತ ಬಾಂಧವರಿಗೆ. ಸೊ ನೋಡ್ಬೋದು HSM ಆಗ್ರೋ ಸುಳೆಬಾವಿ ವತಿಯಿಂದ ಸೊ ಮಾಡಿಕೊಟ್ಟಿರೋ ಬೈಕ್ ಟ್ರೋಲಿ. ಸೊ ಇದು ಪಾನಿಪುರಿ ಬಂಡಿಗಾಗಿ ಸರ್ ಮಾಡಿಸ್ಕೊಂಡಿದ್ದಾರೆ. ಸರ್ ಬಂದುಬಿಟ್ಟು ಚಿಕ್ಕಮಂಗ್ಳೂರವರು. ಸೊ ಇದ್ರ ಮೇಲೆ ಅವ್ರದ್ದು ಹಳೆ ಬಂಡಿ ಇದೆಯಲ್ಲ ಅದನ್ನು ಏನು ಇದ್ರ ಮೇಲೆ ಇಟ್ಕೊಂಡು ರಿಫಿಟ್ ಮಾಡಿಸ್ತಾರೆ. ಸೊ ಅವರು ಅದಕ್ಕಾಗಿ ಚೆಸ್ಸಿನ ಮೇಲೆ ಪ್ಲಾಟ್ಫಾರ್ಮ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಸೊ MRF ಟೈರ್ ಕೂಡ ಇದೆ. 3.5 ಫೀಟ್ ಉದ್ದ ಇದೆ, ಅಗಲ ಇದೆ, 6 ಫೀಟ್ ಉದ್ದ ಇದೆ. ಸೊ ಮಾತಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಕಿರು ಪರಿಚಯ. ಸರ್ ನನ್ನ ಹೆಸರು ಬಸವರಾಜ್ ಅಂತೇಳಿ, ಪಾನಿಪುರಿ ಇಷ್ಟ ಅಲ್ಲ. ಹಾಂ ಸರ್. ಚಿಕ್ಕಮಗಳೂರು. ಹಾಂ ಸರ್. ಚಿಕ್ಕಮಗಳೂರು ಟೌನಲ್ಲಿ ಟೌನ್ ಕ್ಯಾಂಟೀನ್ ಸರ್ಕಲ್ ಹತ್ರ ಪಾನಿಪುರಿ ವ್ಯಾಪಾರ ಮಾಡ್ತಿದ್ದೀವಿ. ಹಾಂ ಸರ್. ನಾವು ಇದು ಪಾನಿಪುರಿ ಗಾಡಿಗೋಸ್ಕರ ನಮಗೆ ಡೈಲಿ 3 ಕಿಲೋಮೀಟರ್ ರನ್ನಿಂಗ್ ಇದೆ, ತಳ್ಕೊಂಡು ಹೋಗ್ಬೇಕಾಯ್ತು ಗಾಡಿನ. ಹಾಂ ಸರ್. ಹಂಗಾಗಿ ನಿಮ್ಮ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಂ ಸರ್ ಈ ಗಾಡಿನ ಮಾಡಿಸ್ಬೇಕಂತ ಅಂದ್ಬಿಟ್ಟು ತುಂಬಾ ದಿನದಿಂದ ಇದು ಒಂದು ಕನಸಿತ್ತು. ಹಾಂ ಸರ್. ಇದೊಂದು ನಿಮ್ಮ ಪರಿಚಯ ಮಾಡ್ಕೊಂಡು ಇದೊಂದು ಗಾಡಿ ಮಾಡಿಸ್ಕೊಂಡು ಇವತ್ತು ರೆಡಿ ಆಗಿದೆ ಸರ್. ಯಾವ ಥರ ಅನ್ಸುತ್ತೆ ಸರ್ ನಿಮಗೆ? ಸರ್ ಒಳ್ಳೆ ಪರ್ಫೆಕ್ಟ್ ಆಗಿದೆ ಸರ್. ನಮಗೆ ತಳ್ಳಕ್ಕೆ ಏನಪ್ಪಾ ಅಂದ್ರೆ ಗಾಡಿ ತಳ್ಕೊಂಬರೋದಾದ್ರೆ ಭಾರಿ ಹಿಂಸೆ ಆಗೋದು. ಇದಾದ್ರೆ ನಮಗೆ ಆರಾಮಾಗಿ ಬೈಕಲ್ಲಿ ಓಡಿಸ್ಕೊಂಡು ಎಷ್ಟು ಬೇಕಾದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಇತ್ತು ಅಂದ್ರೂ ಒಂದು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡ್ಕೊಂಡು ಅಲ್ಲಿ ಆರಾಮಾಗಿ ವ್ಯವಹಾರ ಮಾಡ್ಬೋದು, ವ್ಯವಹಾರ ಮಾಡ್ಕೊಂಡ್ಬರ್ಬೋದು. ಅದಕ್ಕೂ ಅನುಕೂಲ ಆಯ್ತು. ಎಲ್ಲಾದ್ರೂ ದೂರ ಹೋದ ಒಂದು ಜಾತ್ರೆ ಇತ್ತು ಅಂದ್ರೆ ಅದಕ್ಕೂ ತಗೊಂಡು ಹೋಗ್ಬೋದು. ಸುಮಾರು ಎಷ್ಟು ವರ್ಷದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ ಸರ್? ಸರ್ ಈಗ ಹೆಚ್ಚು ಕಮ್ಮಿ 1 ವರ್ಷ 2 ವರ್ಷದಿಂದ ನೋಡ್ತೀವಿ. ನೋಡ್ತಾ ಇದ್ದೀರಾ? ಅವಾಗಲಿಂದ ಮಾಡಿಸ್ಬೇಕು ಅನ್ನೋ ಒಂದು ಹಂಬಲ ನನಗೆ ಅವಾಗ್ಲಿಂದಲೂ ಶುರು ಆಯ್ತು ಸರ್. ಹಾಂ ಸರ್. ಅವಾಗ್ಲಿಂದ ಶುರು ಆಗಿದ್ದು ಅದು ಅದೃಷ್ಟ. ಇವಾಗ ಕೂಡ ಬಂತು, ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು. ಇವಾಗ ದುಡ್ಡು ಕೂಡ ಬಂತು. ನಮ್ಗೆ ಈ ಹೊಸ ಗಾಡಿ ಇದು ಓಮ್ ಗಾಡಿ ಇತ್ತು. ಮತ್ತೆ ಈ ಗಾಡಿ ಬದಲು ಇನ್ನೊಂದು ಗಾಡಿ ತಗೊಂಡು ಆದ್ಮೇಲೆ ಇದನ್ನ ಮಾಡ್ಕೊಂಬರೋಣ ಅಂತ ಹೇಳಿ ಈಗ ಇವಾಗ ಹೆಂಗ್ ಅನ್ಸುತ್ತೆ ಸರ್? ಲೋಡ್ ಕೆಪಾಸಿಟಿ ಆಗಲಿ ರಿವರ್ಸ್ ಪರವಾಗಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. 5 ವರ್ಷ ಇದೆ. ಏನು ಎಳದಾಡ ಇದೇನಿಲ್ಲ. ಏನಪ್ಪ ಅಂದ್ರೆ ಇಲ್ಲಿ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಲ್ಲ ಓಡಾಡೋದು, ಸಮಸ್ಯೆ ಏನಾಗಲ್ಲ. ಒಳ್ಳೆ ಅನುಕೂಲ ಇದೆ ಸರ್. ಹಾಂ ಸರ್. ಸೊ ನೋಡ್ಬೋದು, ನೀವು ಯಾರಾದರೂ ಕಸ್ಟಮರು ಚಿಕ್ಕಮಗಳೂರು ಇದ್ದರೆ ಸೊ ಸರ್ ಹತ್ರ ಹೋಗಿ. ಚಿಕ್ಕಮಗಳೂರೇ ಅವರು ಟೌನು. ಸೊ ಯಾವ ಏರಿಯಾದಲ್ಲಿ ಹಚ್ತೀರಿ ಸರ್ ನೀವು ಪಾನಿಪುರಿ ಬಂಡಿ? ಟೌನ್ ಕ್ಯಾಂಟೀನ್ ಸರ್ಕಲ್, ಗಿರಿಗೂ ದತ್ತಪೀಠ ಹೋಗೋ ರಸ್ತೆಯಲ್ಲಿ ಸರ್. ದತ್ತಪೀಠ ಹೋಗೋ ರಸ್ತೆಯಲ್ಲಿ ಗಿರಿ ಹೋಗೋ ರೋಡಲ್ಲಿ ಟೌನ್ ಪೇಟೆ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲಿಗೆ ಹೋಗಿ ಕೂಡ ನೀವು ಕೂಡ ಪಾನಿಪುರಿ ಬಂಡಿ ಈ ಥರ ನಿಮ್ಮದು ಹಳೆ ಬಂಡಿ ಇದ್ದರೆ ಸೊ ಈ ಥರ ಮಾಡಿಕೊಡ್ತೀವಿ. ಅದ್ರ ಮೇಲೆ ನೀವು ಕುಣಿಸ್ಕೋಬೋದು. ಸೊ ಇಂಡಿಕೇಟರ್ ಪ್ಯಾನಲ್ ಕೂಡ ಕುಣಿಸಿದ್ದಾರೆ, ನೋಡ್ಬೋದು. ಸುಮಾರು ಒಂದು 3.5 ಫೀಟ್ ಅಗಲ ಇದೆ. ಸೊ 6 ಫೀಟ್ ಉದ್ದ ಇದೆ. ಸೊ MRF ಟೈರ್ ಜೊತೆ ಬರುತ್ತೆ, ಹಾಗೂ 1 ವರ್ಷದ ವಾರಂಟಿ ಒಂದಿಗೆ ಬರುತ್ತೆ. ಸೊ ಸ್ಪೇರ್ ಪಾರ್ಟ್ಸ್ಗಳನ್ನು ಕೂಡ ಕಸ್ಟಮರ್ ಕೊಡ್ತಾ ಇದ್ದೀವಿ. ಸೊ ಸ್ಮಾರ್ಟ್ ಗೇರ್ ಟ್ರೋಲಿ ಅಂತಲೇ ಹೇಳ್ಬೋದು. ಸೊ ಚಿಕ್ಕಮಗಳೂರವ್ರ ಕಸ್ಟಮರು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಸರ್ ಇರೋಂಥ ಡೀಟೇಲ್ಸ್ ಪ್ರಕಾರ ನೀವು ಕೂಡ ಹೋಗಿ ನೋಡಿಕೊಂಡು ಸೊ ನೀವು ಈ ಥರ ಮಾಡಿಸ್ಬೋದು. ಸುಮಾರು ಚಿಕ್ಕಮಗಳೂರಿಗೆ ಸುಮಾರು ಹೋಗಿದ್ದಾವೆ ನಮ್ಮ ಗಾಡಿ, ಇಲ್ಲಿಂದ ಮಾಡ್ಸ್ಕೊಂಡು ಹೋಗಿದ್ದಾರೆ. ಸೊ ವ್ಯಾಪಾರಕ್ಕಂತ ಅವರು ಮಾಡಿಸಿದ್ದಾರೆ, ನೋಡ್ಬೋದು ನೀವು. ಅವ್ರದ್ದೇನು ಹಳೆ ಬಂಡಿ ಇದೆ ಟ್ರೋಲಿನ, ಆ ಟ್ರೋಲಿ ಇದ್ರ ಮೇಲೆ ಅವರು ಕುಣಿಸ್ಕೊತಾರೆ. ಸ್ವಲ್ಪ ಮುಂದೆ ಹೋಗಿ ಹಿಂದೆ ಹೋಗಿ ತೋರಿಸ್ರಿ ಸರ್. ಇವಾಗೆಲ್ಲ ಪರ್ಫೆಕ್ಟ್ ಆಗಿದ್ರಲ್ಲ ಸರ್? ಸೊ ಹಿಂದೆ ಕೂಡ ಹೋಗುತ್ತೆ, ಸೊ ಮುಂದೆ ಕೂಡ ಹೋಗುತ್ತೆ. ಸರ್ ಆಯಿಲ್ ಬ್ರೇಕ್ ಹೇಗಿದೆ ನಿಮ್ಗೆ ಇವಾಗ? ಚೆನ್ನಾಗಿದೆ. ಸೊ ರಿವರ್ಸ್ ಕೂಡ ಇದೆ. ಸುಮಾರು 1 ಅವರ್ ಗಂಟ ಕಲ್ತಿದ್ದಾರೆ ಸರ್ ಗಾಡಿನ. ಎಲ್ಲರೂ ಒಂದು 10 ನಿಮಿಷದಲ್ಲಿ ಕಲ್ತ್ಕೊಂಡು ಹೋದರೆ ಸುಮಾರು ಒಂದು ತಾಸು ಗಂಟ ಕಲ್ತಿದ್ದಾರೆ. ಸೊ ರಿವರ್ಸ್ ಕೂಡ ಹೋಗಿದ್ದಾರೆ, ಫ್ರಂಟ್ ಕೂಡ ಬರ್ತಾರೆ.